ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ಅಂತ ಅನಿಸ್ತು ಅಂದ್ರಿ. ಅವ ಬಿಗ್ ಬಾಸ್ ಮನೇಲಿ ಇದ್ದಾಗ ನಿಮಗೇನಾದರೂ ಮನೆ ಕಡೆ ಏನಾದರೂ ನೆನಪಾಯ್ತಾ? ಮಕ್ಕಳು ಈ ಥರ ಏನಾದರೂ ಫ್ಯಾಮಿಲಿ ಕಡೆ ಏನಾದ್ರು ನೆನಪಾತೇನ್ರಿ? ಇಲ್ಲ ಇಲ್ಲ ರೀ, ನೆನಪ ಆಗಿಲ್ಲ. ನೆನಪ ಆಗಲ್ಲ ಅಲ್ಲಿ. ಅಲ್ಲಿ ಓದಿಂದ ಎಲ್ಲ ನೆನಪೇ ಆಗಲ್ಲ ರೀ ಏನು. ಅಲ್ಲಿ ಏನು ಅಂತ ಬಿಗ್ ಬಾಸ್ ಮನೆಗೆ ಯಾವಾಗ ನೆನಪೇ ಆಗಲ್ಲ. ಅಲ್ಲಿ ಸ್ವಲ್ಪ ನೆನಪ ಮಾಡ್ಕೊಂಡ್ರೆ ಅದೇ ನೆನಪ ಮಾಡ್ಕೊಂಡು ನಾಮಿನೇಟ್ ಮಾಡಿ ಬಿಡ್ತಾರೆ. ಮಾಡ್ಕೊಂಡ್ರು ಒಬ್ಬೊಬ್ರು ಹೇಳ್ಕೊಳಂಗಿಲ್ಲ. ನಮಗಂತೂ ಆಗಿಲ್ಲ ನೋಡ್ರಿ ಅಲ್ಲಿಗೆ ವಾದಿಂದ. ಇನ್ನ ಇರ್ಬೇಕೇ ಅನ್ನಿಸ್ತಿತ್ತು. ಸಾಮಾನ್ಯರಾಗಿದ್ದಂಥ ಮಲ್ಲಮ್ಮ ಅವರು 5 ವಾರ ಕಂಪ್ಲೀಟ್ ಮಾಡ್ತಾರಿಲ್ಲ ಅನ್ನೋರು ಕೆಲವ್ರಿಗೆ ಡೌಟ್ ಇತ್ತು. 5 ವಾರ ಮಾಡಿದ್ರಿ. ಅಲ್ಲ, ಚುಣಿವಾರನೇ ಮಲ್ಲಮ್ಮ ಬರ್ತಾಳಂತಂದ್ರಂತ್ರಿ. ಫಸ್ಟ್ನೇವರೇ ಬರ್ತಾಳಂದ್ರಂತ ಜನರು. ನಮ್ಮ ಮೇಡಮ್ ಹೇಳ್ತೀರಿ, ಮಲ್ಲಮ್ಮ ನೀವು ಚುಣಿವಾರನೇ ಬರ್ತಾಳ, ಮಲ್ಲಮ್ಮನೇ ಫಸ್ಟ್ ಬರ್ತಾಳ ಅಂತ ಅನ್ಕೊಂಡ್ರಂತ. ಹಂಗನ ಎಲ್ಲರೂ ನಿಮ್ಮಂಥವ್ರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದ 5 ವಾರ ಕಳೆದು ಬಂದೇರಿ. ಅದೇ ಈಗ ಸಾದಾ ಸೀದಾ ಸಿಂಪಲ್ ಆಗಿರ್ತಿದ್ರಿ. ಆ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಫಸ್ಟ್ ಹೊಂದ್ಕೊಳಕ್ಕೆ ಟೈಮ್ ತಗೊಳ್ತಾ ಏನ್ ಅನಿಸ್ತಾ ಇತ್ತು ಅಲ್ಲಿ? ಮತ್ತೆ 1 ವಾರ ಟೈಮ್ ತೋತದಲ್ರಿ ಎಲ್ಲರಿಗೂ ಹೊಂದಿಕೆ ಆಗ್ಬೇಕಾದ್ರೆ. ಬಿಡಿ ಎಲ್ಲರೂ ಗುರ್ತಾ ಹಿಡಿದು ಮಾತಾಡ್ತೀವಿ ಬಿಡ್ರಿ. ಎಲ್ಲರೂ ನನ್ನ ಇಡೇ ನೋಡ್ತಿರಲ್ಲ ಹೋಗೋಣ, ಎಲ್ಲರೂ ಗುರ್ತಾ ಹಿಡಿದ್ರು. ನಾನು ಧಾರಾವಾಹಿದಾಗ ಇದ್ದರು ಎಲ್ಲರಿಗೆ ಅವ್ರು ಗುರ್ತಾ ಹಿಡಿದು ಮಾತಾಡ್ತೀವಿ. ಚೆನ್ನಾಗ ಮಾತಾಡ್ತಿದ್ರು. ಫಸ್ಟ್ ಟಿವಿಲಿ ನೋಡ್ತಿದ್ರಿ, ಈಗ ಡೈರೆಕ್ಟ್ ಆಗಿ ನೋಡಿದಾಗ ಹೆಂಗ್ ಅನ್ಸತ್ರಿ? ತುಂಬಾ ಖುಷಿ ಆಯ್ತ್ರಿ. ತುಂಬಾ ಖುಷಿ ಆಯ್ತು. ಡೈರೆಕ್ಟ್ ನೋಡ್ತೀವಿ ಇಲ್ಲ ಅನ್ನಂಗಾಗಿತ್ತು. ಹೆಂಗನ ಜೀವನದಲ್ಲಿ ಎಲ್ಲಾರನ್ನು ನೋಡಿ ಎಲ್ಲದಕ್ಕಿಂತ ಸುದೀಪ್ ಸರ್ ನೋಡಿದ್ವಲ್ಲ, ಅದು ತುಂಬಾ ಖುಷಿ ಆಯ್ತು. ತುಂಬಾ ಹತ್ತಿರದಿಂದ ಇದನ್ ಮಾಡಿದ್ರು, ಹಬ್ಕೊಂಡ್ರು. ಹೆಂಗ್ ಅನಿಸ್ತಾ ಇತ್ತು ಆ ಕ್ಷಣ? ಹೆಂಗ್ ಅನಿಸ್ತಾ ಇತ್ತು? ತುಂಬಾ ಖುಷಿ ಆಯ್ತು ರೀ, ತುಂಬಾ ಸಂತೋಷ ಆಯ್ತು. ಆಮೇಲೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ನೀವೇ ಸ್ಪೆಷಲ್ ಅತಿಥಿ ತರ ಮನೆ ಒಳಗೆ ಹೋಗುವಾಗ್ಲೂ ಅಷ್ಟೇ ಆಹ್ವಾನ ಮಾಡಿದ್ರು. ಜೊತೆಗೆ ನಿಮ್ಮನ್ನ ಕಳಿಸ್ಕೊಡಕ್ ಮುಂದೆ ಬೀಳ್ಕೊಡೋ ಟೈಮ್ ಅಲ್ಲಿ ಬಿಗ್ ಬಾಸ್ ನಿಮ್ಗೆ ಸ್ಪೆಷಲ್ ಆಗಿ ರೆಡ್ ಕಾರ್ಪೆಟ್ ಹಾಕಿ ಲೈಟ್ ಹಾಕಿ ಯಾರಿಗೂ ಮಾಡೇ ಇಲ್ಲ ಅಂತ್ರು ಆ ತರ. ನಮ್ಮ ಮೇಡಮ್ ಹೇಳ್ತರು, ಈಗ 10ನೇ ಸೀಸನ್ ಮಲ್ಲಮ್ಮ ಈ ತರ ಯಾರಿಗೂ ಮಾಡಿಲ್ಲ, ನಂತರ ಹಿಂಗೆ ಸ್ಟೇಜ್ ಮೇಲೆ ಯಾರನ್ನೂ ಕರೆದಿಲ್ಲ, ನಮ್ಮ ಅದೃಷ್ಟ ನೋಡು ಅಂತ ಹೇಳ್ತಿದ್ರು ನಿನ್ನೆ. ಬಿಗ್ ಬಾಸ್ ಇಂದ ಹೊರಗೆ ಬರ್ಬೇಕಂದ್ರೆ ಎಷ್ಟೋ ಜನ ಹೋಗ್ಬಿಡ್ಲಿ ಇವ್ರು ಅನ್ನೋಂತ ಮನಸ್ಥಿತಿ ಇರುತ್ತೆ. ಆದ್ರೆ ಮಲ್ಲಮ್ಮ ಅವ್ರನ್ನ ಕಳಿಸ್ಕೊಡಕ್ ಯಾರಿಗೂ ಯಾರಿಗೂ ಮನಸ್ಸಿಲ್ಲ, ಎಲ್ಲರೂ ಅಳಕತ್ತಿದ್ರು. ತುಂಬಾ ಹಚ್ಕೊಂಡಿದ್ರು. ಹೌದೌದು, ತುಂಬಾ ಎಲ್ಲರೂ ಹಚ್ಕೊಂಡಿದ್ರು. ಸುಳ್ಳು ಹೆಂಗನ್ಬೇಕು, ಎಲ್ಲರೂ ಹಚ್ಕೊಂಡಿದ್ರು. ರಕ್ಷಿತಾ ಅಂತ ಬ್ಯಾಡ ಅಜ್ಜಿ ಅಜ್ಜಿ ಅಂತ ಅದು ನಾ ಬಂದ್ರು ತುಂಬಾ ಹೊಚ್ಕೊಂಡ್ ಅಳಕತ್ತಿದ್ರು. ಮತ್ ನೋಡ್ದೇವಲ್ಲ, ತುಂಬಾ ಹೊಚ್ಕೊಂಡ್ ಅಳಕತ್ತಿತ್ತು. ಇವರು ಧ್ರುವಂತ ಅಂತ ಅಮ್ಮ ಅನ್ಕೊಂಡು ನಿಮ್ ಜೊತೆಗೆ ತುಂಬಾ ಅಳ್ತಾ ಇದ್ರು. ನನಗೆ ಅವ್ರು ಹೇಳ್ತಿದ್ರು, ಹಂಗಮ್ಮ ಹಿಂಗಮ್ಮ ಹಂಗ ಆಟ ಆಡು, ಹಿಂಗ ಆಟ ಆಡು, ಧೈರ್ಯವಾಗಿ ಮಾತಾಡು, ಯಾಕೆ ಭಯ ಪಡ್ತಿದಿ ಅಂತ ಅವ್ರು ನನ್ಗೆ ಹೇಳ್ಕೊಡೋರು ಆಟಕ್ಕ.